ಸರಿ, ಇವಾಗ ಅದೇನದು? ಇದು ರಾಣಿ ಪಂಜರ ಅಂತ. ಹಾ, ರಾಣಿ ಪಂಜರ ಅಂದ್ರೆ ಹ್ಮ್ ಈಗ ಕ್ವೀನ್ ಸೆಲ್ಗಳು ರೆಡಿ ಆಗುತ್ತೆ ಹ್ಮ್ ಗೂಡು ಪಾಲ್ ಮಾಡೋವಾಗ. ಹ್ಮ್ ಗೂಡನ್ನ ಪಾಲ್ ಮಾಡಿರ್ತೀರಾ. ಹ್ಮ್ ಈಗ ಇದ್ರಲ್ಲಿ 8 ಪ್ರೇಮಲ್ಲಿ ಹುಳ ಇದೆ ಅಂತ ಆದ್ರೆ ಸಂಸಾರ ಕೋಣೆನಲ್ಲಿ ಹ್ಮ್ ಒಂದು 3ರಿಂದ 4 ಪ್ರೇಮನ್ನ ರಾಣಿ ಜೊತೆಗೆ, ಹಳೆ ರಾಣಿ ಜೊತೆಗೆ, ಹ್ಮ್ ನೀವೇ ಅಲ್ಲೇನ್ ಪೆಟ್ಟಿಗೆಲ್ ನೋಡಿದ್ರಲ್ಲ, ಹ್ಮ್ ಅದೇ ತರ ಡಿವೈಡ್ ಮಾಡ್ಬೋದು. 4 ಪ್ರೇಮನ್ನ 1.5 ಕಿಲೋಮೀಟರ್ ದೂರ ಇಡ್ಬೋದು. ಆವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ 4 ಪ್ರೇಮ ಇದ್ದಿರುತ್ತೆ, ಹ್ಮ್ ಅದ್ರಲ್ಲಿ ರಾಣಿ ಇರೋದಿಲ್ಲ. ಅವಾಗ ರಾಣಿ ಸೆಲ್ಲನ್ನ ಕ್ರಿಯೇಟ್ ಮಾಡ್ಕೊಳ್ತವೆ ಸರಿ. ಹೆಣ್ಣು ನೊಣದ ಮೊಟ್ಟೆಯಿಂದ. ಹ್ಮ್ ಅದರಲ್ಲಿ ಕ್ರಿಯೇಟ್ ಮಾಡಿದಾಗ 9ನೇ ದಿನಕ್ಕೆ, 9ರಿಂದ 10ನೇ ದಿನಕ್ಕೆ ಹ್ಮ್ 6ರಿಂದ 8 ಕ್ವೀನ್ ಸೆಲ್ಲನ್ನ ನಾರ್ಮಲಿ ಮಾಡ್ತವೆ. ಹ್ಮ್ ಹ್ಮ್ ಒಂದು 2-3 ಹೆಚ್ಚಾಗ್ಬೋದು, 2-3 ಕಡಿಮೆನೂ ಆಗ್ಬೋದು. ಅದರಲ್ಲಿ ಎಲ್ಲಾ ಏರಿನಲ್ಲೂ ಮಾಡ್ತವೆ. ಈಗ 4 ಪ್ರೇಮ್ನಲ್ಲಿ ಇದೆ ಅಂತ ಆದ್ರೆ ಹುಳು ಎಲ್ಲಾ ಏರಿನಲ್ಲೂ ಮಾಡ್ತವೆ ಸೆಲ್ಗಳನ್ನ. ಆ ಸೆಲ್ ಅಲ್ಲಿ ನಮಗ್ ಬೇಕಾಗಿರೋದು ಒಂದೇ ಸೆಲ್ ಈ ಗೂಡಿಗೆ. ಉಳಿದಿದ್ದ ಸೆಲ್ಗಳನ್ನ ನಾವು ಕಟ್ ಮಾಡಿ ಹ್ಮ್ ಚಾಕುವಿನಿಂದ ಕತ್ತರಿಸಿ ಈ ತರ ಪಂಜರಗಳಿಗೆ ತುಂಬಿಟ್ಕೊಳ್ಬಹುದು. ಹ್ಮ್ ಒಂದ್ರ ಮೇಲೆ ಒಂದ್ ಹಾಕಿಡ್ಬೋದು? ಇಲ್ಲ, ಒಂದು ಪಂಜರದಲ್ಲಿ ಒಂದೇ ಕ್ವೀನ್ ಸೆಲ್ ಅನ್ನ ಇಡ್ಬೋದು. ಅದು ಅದು ನೆಕ್ಸ್ಟ್ ಅದು ಹಾಳಾಗಲ್ವಾ? ಅದು ಯಾವ್ದು ಹೇಳಿ? ಒಂದ್ ಸೆಲ್ ಹಾಕಿ ಅದನ್ನ ಕ್ಲೋಸ್ ಮಾಡಿ ಇಟ್ಟಾಗ ಇಲ್ಲ, ಈಗ ಇದ್ರ ಒಳಗಡೆಗೆ ಹೆಣ್ಣು ನೊಣಗಳು ಹೋಗಿ ಬಂದು ಮಾಡ್ತವೆ, ಅವುಗಳಿಗೆ ಆಹಾರವನ್ನು ಕೊಡ್ತವೆ. ರಾಣಿ ಹುಟ್ಟಿದ ಮೇಲೆ ಅದು ನೀವು ಪೆಟ್ಟಿಗೆ ಇಡ್ತೀರಾ? ಇದನ್ನ ರಾಣಿ ಇಲ್ದೇ ಇರೋ ಪೆಟ್ಟಿಗೆಗೆ ಇಡ್ಬೇಕಿದು. ಹಾ ಹಾ, ಸರಿ ಸರಿ ಸರಿ, ಗೊತ್ತಾಯ್ತಾ? ಇದ್ರಲ್ಲಿ 6ರಿಂದ 8 ಕ್ವೀನ್ ಸೆಲ್ ನೀವು ಇದೇ ತರ ಹಿಂಗ್ ಇಟ್ಟಿರ್ತೀರ. 6ರಿಂದ 8 ಕ್ವೀನ್ ಸೆಲ್ಸ್ ಇದೇ ತರ ಹಿಂಗ್ ಇಟ್ಟಿರ್ತಾರೆ. ಈಗ ಅಂದ್ರೆ 4 ಪ್ರೇಮ್ ಇದೆ ಅಂತ ಇಟ್ಕೊಳ್ಳಿ. ಇದ್ರಲ್ಲಿ ಡಿವೈಡ್ ಮಾಡಿದ್ಮೇಲೆ 6ರಿಂದ 8 ಕ್ವೀನ್ ಸೆಲ್ಸ್ ಇದಿರುತ್ತೆ. ಈ ಏರಿನಲ್ಲಿ ಯಾವ್ದಾದ್ರು ಒಂದ್ ಏರಿನಲ್ಲಿ, 4 ಏರಿನಲ್ಲಿ ಒಂದ್ ಏರಿನಲ್ಲಿ ಟೋಟಲ್ 4 ಏರಿಯಲ್ಲಿ ಸೇರಿ ಒಂದು ಕ್ವೀನ್ ಸೆಲ್ ಅನ್ನ ಬಿಡ್ಬೇಕು. ಯಾವ್ದು ಪ್ರೇಮ್ ನಲ್ಲಿ ಬಿಟ್ರು ಅಡ್ಡಿಲ್ಲ, ಏನ್ ತೊಂದ್ರೆ ಇಲ್ಲ. ಅದು ಕಪ್ಪಾಗುತ್ತೆ ಹುಟ್ಟುತ್ತಾ ಬಂದ ಹಾಗೆ, ಅಂದ್ರೆ ಬೆಳಿತಾ ಇದ್ದ ಹಾಗೆ ಕಪ್ಪಾಗುತ್ತೆ. ತುದಿಗಡೆ ಕಪ್ಪಾಗ ನೆಕ್ಸ್ಟ್ ಅದು ಓಪನ್ ಆಗಿ ಬರುತ್ತೆ. ಅದು ಇಲ್ಲಿ ನೀವು 9ನೇ ದಿನಕ್ಕೆ ಹೋದಾಗ ಆತರ ಸೆಲ್ಸ್ ಗಳು ಇದ್ದಿರುತ್ತೆ. ಅದನ್ನ ನೀವು ಒಂದನ್ನ ಇಲ್ಲಿ ಬಿಟ್ಟು ಯಾವ್ದಾದ್ರು ಒಂದ್ ಪ್ರೇಮ್ ನಲ್ಲಿ ಬಿಟ್ಟು ಉಳಿದಿದ್ದನ್ನೆಲ್ಲ ಕಟ್ ಮಾಡ್ಬೇಕಾಗತ್ತೆ. ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ರಾಣಿ ಹುಟ್ಟುತ್ತೆ. ಹುಟ್ಟಿ 5ರಿಂದ 6 ದಿನಕ್ಕೆ ಗಂಡನ ಜೊತೆ ಹೋಗಿ ಮೀಟಿಂಗ್ ಹೋಗಿ ಬಂದು ಮತ್ತೆ 3-4 ದಿನಕ್ಕೆ ಮೊಟ್ಟೆ ಇಡುತ್ತೆ. ಟೋಟಲ್ ಇದು ಡಿವೈಡ್ ಮಾಡಿದಾಗಿಂದ 21 ದಿನ ಬೇಕು ಹೊಸ ರಾಣಿ ಬಂದು ಮೊಟ್ಟೆ ಇಡ್ಲಿಕ್ಕೆ. ಅದು ಫಸ್ಟ್ ಅಟೆಂಪ್ಟ್ ಅದು ರಾಣಿ ಮೇಟ್ ಆಗಿ ಬಂದ್ರೆ, ಒಂದೊಮ್ಮೆ ಫೇಲ್ ಆಯ್ತು ಅಂತ ಆದ್ರೆ ಆ ಟೈಮ್ ನಲ್ಲಿ ನಾವು ಈ ಕ್ವೀನ್ ಸೆಲ್ ಅನ್ನ, ಕ್ವೀನ್ ಆಗಿರುತ್ತೆ, ಸೆಲ್ ಇಟ್ಟಿರೋದು ಕ್ವೀನ್ ಆಗಿರುತ್ತೆ, ಇದನ್ನ ರಿಲೀಸ್ ಮಾಡ್ಬೋದು. ರಾಣಿ ಫೇಲ್ ಆಗಿದೆ ಅಂದ್ರೆ ಮಾತ್ರ. ಆವಾಗ ಈ ರಾಣಿ ಮತ್ ಗಂಡನ ಜೊತೆ ಹೋಗಿ ಮೇಟಾಗಿ ಬರುತ್ತೆ. ಈಗ ಅಲ್ಲಿ ಒಂದು ರಾಣಿ ಉತ್ಪತ್ತಿ ಆಯ್ತು, ಇದು ಹೆಚ್ಚಿಗೆ ಎಕ್ಸ್ಟ್ರಾ ಉಳಿದು ಬಿಡುತ್ತೆ. ಎಲ್ಲಾ ಕಡೆ ನೋಡಿದ್ರು ಇದೊಂದು ರಾಣಿ ಹೆಚ್ಚಿಗೆ ಉಳಿದು ಬಿಡುತ್ತೆ. ಆವಾಗ ಅದನ್ನ ಏನು ಯೂಸ್ ಮಾಡೋ ಕೆಲಸ ಇಲ್ಲ, ಬಿಟ್ಬಿಡ್ತೀರ. ಮತ್ತೊಂದ್ ಏನಂದ್ರೆ, ಇದೇ ತರ ನಿಮ್ಮ ಹತ್ರ 10-15 ಗೂಡು ಇದೆ ಅಂತ ಆದ್ರೆ ಈ ಕ್ವೀನ್ ಸೆಲ್ ಅನ್ನ ಕಟ್ ಮಾಡೋಕೆ ಒಂದ್ ದಿನ ಮುಂಚೆ ಅಥವಾ ಅದೇ ದಿನ ಗೂಡುಗಳನ್ನ ಡಿವೈಡ್ ಮಾಡಿ ಇಟ್ಕೊಂಡ್ರೆ ಆಯ್ತು. ಇದೇ ತರ ಉಳಿದ ಗೂಡುಗಳನ್ನ ಡಿವೈಡ್ ಹೆಂಗ್ ಮಾಡ್ತೀರಾ ಅಂದ್ರೆ 4 ಪ್ರೇಮ್ 3-4 ಪ್ರೇಮ್ ಹಳೆ ರಾಣಿ ಜೊತೆ ಹಾಕ್ತೀರಾ. ಮೂಲ್ ಗೂಡನ್ನಲ್ಲಿ ರಾಣಿ ಇರೋದಿಲ್ಲ. ಆವಾಗ ಇಲ್ಲಿ ಏನ್ ರೆಡಿಮೇಡ್ ಕ್ವೀನ್ ಸೆಲ್ ಅನ್ನ ನಾವೇನ್ ಕಟ್ ಮಾಡಿ ಇಡ್ತೀವಲ್ಲ, ಅದನ್ನ ತಗೊಂಡೋಗಿ ಆ ರಾಣಿ ಇಲ್ದೇ ಇರೋ ಪೆಟ್ಟಿಗೆ ಇಟ್ಬಿಟ್ರೆ ಆಯ್ತು. ಆವಾಗ ಆ ಗೂಡುಗಳಿಗೆ ಏನು 6ರಿಂದ 8 ಕ್ವೀನ್ ಸೆಲ್ ಸಿಗುತ್ತಲ್ಲ, ಎಲ್ಲಾ ಗೂಡುಗಳಿಗೆ ಒಂದೊಂದು ಇಟ್ರಾಯ್ತು. 8 ಜೇನ್ ಡಿವೈಡ್ ಮಾಡಿದೀರಾ ಅಂತಂದ್ರೆ 8 ಕ್ವೀನ್ ಸೆಲ್ ಅನ್ನ ಇಟ್ರಾಯ್ತು. ಆವಾಗ ಆ ಜೇನ್ಗಳು ಹೊಸದಾಗಿಂದ ಕ್ವೀನ್ ಸೆಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವುಗಳಿಗೆ ನಾವು 9ರಿಂದ 10 ದಿನ ಉಳಿತಾಯ ಮಾಡ್ಕೊಟ್ಟಂಗಾಯ್ತು. ಈ ಕ್ವೀನ್ಸ್ ಅಲ್ಲೂ ಹಾಳಾಗೋದಿಲ್ಲ. ಆತರ ಓಕೆ. ಮತ್ತೆ ಅದೇನು ಯಾವ್ದು ಇದು 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 ಕ್ವೀನ್ ಕೇಜನೆ. ಇದರಲ್ಲಿ ಕ್ವೀನ್ ಮಾತ್ರ ಇರುತ್ತೆ. ಇದರಲ್ಲಿ ಹೋಲ್ಸ್ ಎಲ್ಲ ಸಣ್ಣ ಇದೆ. ಇದರಲ್ಲಿ ಯಾವುದೇ ಹೆಣ್ಣು ನೊಣಗಳು ಹೋಗ್ಲಿಕ್ಕೆ ಆಗೋದಿಲ್ಲ. ಕ್ವೀನ್ ಇದ್ರೆ ಕ್ವೀನ್ ಇಂಟ್ರೊಡ್ಯೂಸ್ ಕೇಜ್ ಅಂತ ಹೇಳ್ತೀವಿ. ಕ್ವೀನ್ ಇಂಟ್ರೊಡ್ಯೂಸ್ ಕೇಜ್ ಅಂತ ಹೇಳ್ತೀವಿ. 10 ದಿನಗಳವರೆಗೆ ಅದ್ರಲ್ಲಿ ಇಡಬಹುದಾ? 10 ದಿನ ಅಲ್ಲ, ಅದು ರಾಣಿ ಹುಟ್ಟಿ 3-4 ದಿನದ ಒಳಗಡೆ ನಾವು ಅದನ್ನ ಒಂದು ಈ ಪೆಟ್ಟಿಗೆಗೆ ರಿಲೀಸ್ ಮಾಡ್ಬೇಕು. ಇಲ್ಲಿ ರಾಣಿ ಫೇಲ್ ಆದ್ರೆ, ಇಲ್ಲ ಬೇರೆ ಕಡೆ ಎಲ್ಲಾರು ಅವಶ್ಯಕತೆ ಇದ್ದಾಗ ಅಲ್ಲಿ ಕೊಡ್ಬೇಕು. ಜಾಸ್ತಿ ದಿನ ಇಟ್ಟರೆ ಅದು ಬಂಜೆ ಆಗೋಗುತ್ತೆ, ಅದ್ ಕಡೆ ಮೇಟಾಗಿ ಬರಲ್ಲ ಅದು. ಆತರ. ಸರಿ, ಈಗ ಅದ್ರಲ್ಲಿ ಮೊದ್ಲು ತೋರ್ಸಿದ್ರಲ್ಲ ಅದನ್ನ ಒಂದ್ ಬರಿ ಕೊಡಿ. ಇದರಲ್ಲಿ ಈಗ ಒಂದು ಜೇನುಹುಳ ಒಳಗೆ ಹೋಗಿ ಬಂದು ಮಾಡುತ್ತೆ. ಈಗ ನೀವು ಅಲ್ಲಿ ನೋಡಿದ್ರಲ್ಲ ತುಡುವಿ, ನಾವು ಸಾಕ್ತಾ ಇರೋ ತುಡುವಿ ಜೇನು, ಅದ್ರಲ್ಲಿ ಹೆಣ್ಣು ನೊಣ ಸಣ್ಣದಾಗಿರುತ್ತೆ, ರಾಣಿ ನೋಡಿದ್ರಲ್ಲ ದೊಡ್ಡದಾಗಿರುತ್ತೆ. ಇದರಲ್ಲಿ ಹೆಣ್ಣು ನೊಣಗಳು ಹೋಗಿ ಬಂದು ಒಳಗಡೆ ಮಾಡ್ಬೋದು. ರಾಣಿ ನೊಣ ದೊಡ್ಡ ಇರುತ್ತೆ, ಅವು ಒಳಗೆ ಇರೋದು ಹೊರಗಡೆ ಬರಕ್ಕಾಗಲ್ಲ. ಸೇಮ್ ಅದೇ ತರ ಈ ಗೇಟುನು ಕ್ವೀನ್ ಗೇಟ್ ಅಂತ ಹೇಳ್ತೀವಿ. ಇದು ಹಾಗೇನೆ, ನೀವು ಇದನ್ನ ಮುಂಭಾಗದಲ್ಲಿ ಅಳವಡಿಸಿದಾಗ ಈ ತರ ಇದ್ರ ಒಳಗಡೆ ಹೆಣ್ಣು ನೊಣಗಳು ಮಾತ್ರ ಹೋಗ್ತವೆ, ಗಂಡು ನೊಣಗಳು ಹೋಗೋದಿಲ್ಲ, ರಾಣಿನೂ ಹೋಗೋದಿಲ್ಲ. ಈ ಗೇಟ್ ಅನ್ನ ನಾವು ಸಾದಾ ದಿನಗಳ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಗೂಡು ಬಿಟ್ಟು ಹಾರೋಗ್ಲಿಕ್ಕೆ ಸುಮಾರು ಕಾರಣಗಳಿವೆ. ಅದ್ರಲ್ಲಿ ಏನಂದ್ರೆ ಒಂದು ಆಹಾರ ಅಭಾವ.
ಮತ್ತೆ ಎರಿಗಳೆಲ್ಲ ಮೇಣ ಚಿಟ್ಟೆ ಹಾವಳಿಂದ ಹಾಳಾಗಿರುತ್ತೆ, ಆ ಕಾರಣಕ್ಕೆ ಹೋಗ್ತವೆ. ಮತ್ತೆ ಈ ಶತ್ರುಗಳು ಕಾಟ ಅಂದ್ರೆ ಈ ಕಡ್ಜೆನುಳು ಇವೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಗೂಡನ್ನ ಬಿಟ್ಟು ಹಾರೋಗುತ್ತೆ. ಮತ್ತೆ ಏನಾದ್ರು ರೋಗ ಬಂದಿದ್ರೆ ಆ ಟೈಮ್ ನಲ್ಲಿ ಹಾರೋಗುತ್ತೆ. ಈಗ ನೀವು ಇದನ್ನ ಗೇಟ್ ಹಾಕಿದಾಗ ರಾಣಿ ಹೋಗೋದಿಕ್ಕೆ ಆಗೋದಿಲ್ಲ. ಅವಾಗ ಅವು 1-2 ಸಲ ಪ್ರಯತ್ನ ಮಾಡ್ತವೆ. ಅವು ಈ ಹುಳುಗಳು ಕೆಲಸಗಾರಗಳು ಇಡೀ ಗೂಡನ್ನ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತವೆ ಹಾರೋಗ್ಲಿಕ್ಕೆ, ಆದ್ರೆ ಆಗೋದಿಲ್ಲ. ಮತ್ತೆ ವಾಪಸ್ ಬಂದು ಕೂತ್ಕೊಳ್ತವೆ. ಕೆಲವೊಂದ್ ಸಂದರ್ಭದಲ್ಲಿ ಬಂದಿಲ್ಲ ಅಂತಂದ್ರೆ ರಾಣಿನ ಬಿಟ್ಟಿಕ್ ಹೋಗೋ ಚಾನ್ಸು ಇದ್ದಿರುತ್ತೆ. ಹೌದಾ? ಅದು ಆಗುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಹಂಗಿದ್ ಯಾವ್ದು ಈ ಪ್ರಾಣಿಗಳಲ್ಲಿ ಇಲ್ಲ. ಓಕೆ. ಈಗ ಇದು ಬಿಟ್ಟ ಮೇಲೆ ಇದು ಮುಖ ಪರದೆ ಅಂತ. ಈಗ ಜೇನು ಕೃಷಿ ಶುರು ಮಾಡೋರಿಗೆ ಫಸ್ಟ್ ಭಯ ಇದ್ದೇ ಇರುತ್ತೆ, ಅವು ಚುಚ್ಚು ಬಿಡುತ್ತೆ ಅಂತ. ಅದನ್ನ ನಾವು ಈ ತರ ಮುಖ ಪರದೆಯನ್ನ ಹಾಕೊಂಡು ನಾವು ಹ್ಯಾಂಡಲ್ ಮಾಡ್ಬೋದು. ಇದ್ರಲ್ಲಿ ಯಾವುದೇ ಹುಳುಗಳು ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಕೈಗೆ ಬೇಕಾದ್ರೆ ನೀವು ಹೆದರಿಕೆ ಇದ್ರೆ ಗ್ಲೌಸ್ ಗಳನ್ನ ಬಳಸಬಹುದು ಪ್ರಾರಂಭಿಕ ಹಂತಗಳಲ್ಲಿ. ಉಳಿದ ಕಡೆ ಹೊಡೆದ್ರೆ ಹೊಡ್ಸ್ಕೋಬಹುದು. ಫೀಡಿಂಗ್ ಸ್ಪೂನು, ನಾವು ಒಂದು ಬಾಟ್ಲಿಗೆ ಸಕ್ಕರೆ ಪಾಕವನ್ನ ಹಾಕಿ ಅದ್ರದ್ದು ಆ ಬಾಟ್ಲಿ ಮುತ್ತಲವನ್ನ ತೆಗೆದು ಈ ತರ ಫೀಡಿಂಗ್ ಸ್ಪೂನ್ ಗಳನ್ನ ಇಟ್ಟು ಪೆಟ್ಟಿಗೆ ಮುಂಭಾಗದಲ್ಲಿ ಅಳವಡಿಸಬಹುದು. ನೀವು ಅದನ್ನು ನಾನಲ್ಲಿ ತೋರಿಸಿದ್ದೀನಿ ಆ ಪೆಟ್ಟಿಗೆನಲ್ಲಿ ಆಲ್ರೆಡಿ. ಈಗ ನಮ್ಮ ಮನೆಯಲ್ಲಿ ಜೇನು ಕೃಷಿ ಮಾಡ್ಲಿಕ್ಕೆ ನಾನೀಗ ಹೊರಗಡೆ ಜೇನು ಗೂಡನ್ನ ಡಿವೈಡ್ ಮಾಡೋದು, ಅದನ್ನ ತಂದು ರೈತರಿಗೆ ಕೊಡೋದು, ಈ ತರ ಮಾಡ್ತೀನಿ. ಇದ್ರ ಜೊತೆಗೆ ಮನೆ ಒಳಗಡೆನೂ ಇದ್ರದ್ದು ತುಂಬಾ ಕೆಲಸ ಇರುತ್ತೆ. ಈಗ ಜೇನು ತುಪ್ಪವನ್ನ ನಾವು ತೆಕ್ಕೋ ಬಂದಾಗ ಅದನ್ನ ಅರ್ಸೋದು, ಮತ್ತೆ ಅದನ್ನ ಫಿಲ್ಟರ್ ಮಾಡೋದು, ಬಾಯ್ಲ್ ಮಾಡೋದು ಎಲ್ಲ ಇದ್ದಿರ್ತದೆ. ಅದಾದ್ಮೇಲೆ ಅದನ್ನ ದೊಡ್ಡ ಕ್ಯಾನಿಗೆ ತುಂಬೋದು. ಅದಾದ್ಮೇಲೆ ಅದನ್ನ ಸಣ್ಣ 1 kg ಬಾಟ್ಲಿ, ಅರ್ಧ kg ಬಾಟ್ಲಿ, ಈ ತರ ಬಾಟ್ಲಿಗಳಿಗೆ ತುಂಬ ನಾವು ಮಾರಾಟ ಮಾಡ್ತೀವಿ. ಇದನ್ನ ಮಾಡ್ಲಿಕ್ಕೆ ನಮ್ಮ ಮನೆಯವರು ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ಮನೆ ಮಂದಿ ಎಲ್ಲ ಸೇರಿ ನಾವು ಇದನ್ನ ಮಾಡ್ತಾ ಇದೀವಿ. ಈಗ ಜೇನುತುಪ್ಪವನ್ನ ಈಗ ಯಾರು ಬೇಕು ಅಂತ ಹೇಳಿದ್ರೆ ನಾನು ಜೇನುತುಪ್ಪ, ಜೇನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರಲಿ, ಜೇನು ಗೂಡು ಬೇಕಾಗಿರ್ಲಿ, ಜೇನು ಸಲಕರಣೆಗಳು ಬೇಕಾಗಿರ್ಲಿ, ಯಾವುದೇ ಬೇಕಿದ್ರು ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ನಾನು ಇದ್ರ ಬಗ್ಗೆ ಮಾಹಿತಿಗಳನ್ನ ನಿಮ್ಗೆ ಕೊಡ್ತೇನೆ. ಇದರ ಜೊತೆಗೆ ಈಗ ನೀವು ಸ್ಥಳೀಯ ಜೇನು ಕೃಷಿಕರಿಂದನೇ ಜೇನುತುಪ್ಪವನ್ನು ಖರೀದಿಸಿ ಅವರನ್ನ ಪ್ರೋತ್ಸಾಹಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.